ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BDCC ನಿರಂತರವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತಾನೆ ಬಂದಿದ್ದೀನಿ. ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆಯ ಈ ಒಂದೇನು ಮಧ್ಯವರ್ತಿ ಬ್ಯಾಂಕ್ ಅದ, ಇದು ಬಹಳ ಮಹತ್ವದ. ಯಾಕಂದರೆ ಇದು ರೈತರ ಸಲುವಾಗಿ ಅದ, ರೈತರಿಗಾಗಿಯೇ ಮಾಡಿದಂಥದ್ದು, ರೈತರಿಗೆ ಸಾಲ ಕೊಡುವಂಥದ್ದು. ಹೀಗಾಗಿ ರೈತರ ಎಚ್ಚರಗೊಳಿಸ್ಬೇಕಾಗಿದ್ದು ನಮ್ಮ ಪತ್ರಿಕಾ ಧರ್ಮದ ನಾನು ತಿಳ್ಕೊಂಡಿದ್ದೀನಿ. ಯಾಕಂತಂದ್ರೆ ಇದು ರೈತರಿಗಾಗಿರ್ಬೇಕು, ರೈತರ ಡೆವಲಪ್ಮೆಂಟ್ಗಾಗಿರ್ಬೇಕು ಅನ್ನೋದನ್ನು ಎಲ್ಲರೂ ಒಪ್ಪುವಂಥ ವಿಷಯ. ಈ ವಿಷಯ ಎರಡೂ ಪಂಗಡ ಇವತ್ತು ಇಬ್ಬರು ನಿಂತಿದ್ದಾರೆ. ಒಂದು ಕಡೆ ಕತ್ತಿ ಮತ್ತು ಅವರ ಜೊತೆಗಾರರು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಅವ್ರ ಜೊತೆಗಾರರು ನಿಂತುಕೊಂಡು ಇಲ್ಲಿ ನಮ್ಮ ಅಧಿಕಾರವನ್ನು ರೈತರ ಸೇವೆಗಾಗಿ ಮಾಡ್ತಾ ಇದ್ದೀವಿ, ಅವರ ಏಳಿಗೆಗಾಗಿ, ಅವರ ಲೋಣಕ್ಕಾಗಿ, ಅವರ ಬದುಕಿಗಾಗಿ, ಸಾಲ ಸುಧಾರಣೆ ಮಾಡ್ತಾ ಇದ್ದೀವಿ ಎರಡೂ ಕಡೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಜನರ ಸೇವೆಗಾಗಿ ನಾವು ಸದಾ ಸಿದ್ಧ ಅಂತ ಒಂದು ಕಡೆ ರಮೇಶ್ ಕತ್ತಿ ಅವರು ಹೇಳಿದ್ರೆ, ಇನ್ನೊಂದು ಕಡೆ ನಾವು ಸತೀಶ್ ಅವರು, ಬಾಲಚಂದ್ರ ಅವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಅರಬಾವಿ ಕ್ಷೇತ್ರದ ಜನರ ಸೇವೆ ಮಾಡಿದ್ದಕ್ಕಾಗಿ ಜನ ನಮ್ಮನ್ನು ಆರಿಸಿ ತರ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಜೊತೆಗೆ ರಮೇಶ್ ಕತ್ತಿ ಅವರು ಇಲ್ಲ, ಜನರ ಮನಸ್ಸನ್ನು ನಾವು ಗೆದ್ದಿದ್ದೀವಿ, ಹುಕ್ಕಿ ಗೆಲ್ಲುವುದಕ್ಕೆ ಸಾಕ್ಷಿ ನಾವು ಜನರ ಸೇವೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಎರಡೂ ಪಂಗಡದವರು, ಇನ್ನೂ ಒಂದಿಷ್ಟು ಇರಬೇಕು ಪಂಗಡಗಳು, ಅವು ದಿನ ಹೋದಂಗೆ ಗೊತ್ತಾಗ್ತದೆ ಆ ಮಾತು ಬೇರೆ. ಆದರೆ ಈ ಪಂಗಡಗಳ ಮಧ್ಯದಲ್ಲಿ ಮಾತ್ರ, ಈ ಸಿಂಡಿಕೇಟ್ಗಳ ಮಧ್ಯದಲ್ಲಿ ಮಾತ್ರ ಜಬರ್ದಸ್ತಾಗಿ ಕಾಂಪಿಟೇಷನ್ ನಡೆದ ರೀ. ಯಾಕೆಂತಂದ್ರೆ ಪ್ರತಿಯೊಬ್ಬ ಮತದಾರ ಡೆಲಿಗೇಷನ್ ಪಡೆದಂಥ ಮತದಾರನ ಒಲಿಸ್ಕೊಳ್ಳೋದು ಅವ್ರ ಮೇನ್ ಗುರಿ. ಒಂದೊಂದು PKPS ಸಹಿತ ಅವ್ರಿಗೆ ಭಾಳ ಇಂಪಾರ್ಟೆಂಟು. ಅದೇ ಕಾಲಕ್ಕೆ ಕೆಲವೊಂದಿಷ್ಟು PKPSನ ಆ ಡೆಲಿಗೇಷನ್ ಪಡೆದಂಥ ಮತದಾರನ ಸಹಿತ ಮುಚ್ಚಿಟ್ಟಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಆರೋಪ ಮಾಡ್ತಾರೆ, ಇನ್ನು ಕೆಲವೊಬ್ರು ಅವ್ರ ಮೇಲೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿಷ್ಟು ಕೆಲವು ಇಲ್ಲ ಲಕ್ಷದಲ್ಲಿ ಕೊಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ, 10 ಲಕ್ಷ, 5 ಲಕ್ಷ, 3 ಲಕ್ಷ, ಯಾರಿಗೆ ಗೊತ್ತರಿ. ಯಾಕಂದ್ರೆ ಇದೆಲ್ಲ ಅಂಡರ್ ಟೇಬಲ್ ಕತ್ತಲಿಗೆ ಇಲ್ಲಿ ನಡೆಯುವಂಥ ವ್ಯವಹಾರಗಳು. ಇದರಂತೆ ಯಾರೋ ಬಿಡಿಸಿ ಹೇಳಬೇಕಾಗಿಲ್ಲ, ಮತ್ತು ಇದು ನಡೆದಿದ್ದು ಸುಳ್ಳು ಅಲ್ಲ, ಹಾಗಂತೇಳಿ ಹಿಡಿದುಕೊಳ್ಳೋಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಆ ರೀತಿಯಾಗಿ ನಡೀತಾ ಇರ್ತಾರೆ ಟೇಬಲ್ ಬಿಡಾಗ. ಆದರೆ ಈ ಎಲ್ಲ ಘಟನೆಗಳಿಂದಾಗೆ ಇವತ್ತು ಒಂದು ರೀತಿಯಿಂದ ಇಲ್ಲಿ ಜಾತಿ ಕ್ಯಾಲ್ಕುಲೇಷನ್ ಆಗ್ತದೆ, ಸಾರಾಯಿ ವ್ಯವಹಾರ ಆಗ್ತದೆ, ದುಡ್ಡಿನ ವ್ಯವಹಾರ ಆಗ್ತದೆ, ಏನೆಲ್ಲ ನಡೀತಾ ಇದ್ದಾವೆ. ಈ ಒಂದು ಏನು ಡೆಲಿಗೇಟ್ಸ್ ಇದ್ದಾರಲ್ಲ, ಡೆಲಿಗೇಷನ್ ಫಾರ್ಮ್ ತೊಗೊಂಡಂಥ ಮತದಾರನ ಹೇಗಾದ್ರೂ ನೋಡಿ ಒಲಿಸ್ಕೊಳ್ಬೇಕು ಅಂತೇಳಿ ಇದು ಸಾಮಾನ್ಯ ಅಧಿಕಾರ ಹಿಡಿಸುವಾಗ ಇವೆಲ್ಲ ನಡೀತಾನೆ ಇರ್ತಾವೆ. ಒಂದು ನಮ್ಮ ಇಲೆಕ್ಷನ್ ನೋಡಿ ಹೆಂಗದವ್ರು ನಿಮ್ಗೆ ಗೊತ್ತದ, ದುಡ್ಡಿದ್ದವ್ರು ಮಾತ್ರ ಗೆಲ್ಲೋದು, ದುಡ್ಡಿದ್ದವ್ರು ಇಲ್ಲ. ಹಾಗೆ ಮಾತಾಡ್ತಾ ಹೋಗೋದು. ಈಗ ನಾವು ಮಾತಾಡ್ತಾ ಇದ್ದೀವಲ್ಲ, ಹೀಗೆ ಮಾತಾಡ್ತಾ ಹೋಗುವಂಥದ್ದು ಇದೆಲ್ಲದ್ರ ಹೊರತು ಯಾರ ಮೇಲೆ ಬೀಳ್ತದಪ್ಪ ಅಂತಂದ್ರೆ ಇವದಂತೂ ಈಗ BDCC ಬ್ಯಾಂಕ್ ನಿಮ್ಗೆ ಹೇಳಿದಂಗೆ ರೈತರದ್ದು ಅಂತ ಹೇಳಿದ್ದೀನಿ, ಆ ರೈತರಿಗೆ ಹೊಡೆದು ಬೀಳ್ತದೆ. ಪ್ರತಿಯೊಂದು PKPSಗಳ ಸದಸ್ಯರ ಮೇಲೆ ಹೊಡೆದು ಬೀಳ್ತದೆ, ಅಲ್ಲಿ ಮೆಂಬರ್ಗೆ ಹೊಡೆದು ಬೀಳ್ತಾ ಇದೆ. ಯಾಕಂದ್ರೆ ರೈತರು ಮೆಂಬರ್ ಇದ್ದಾರೆ, ರೈತರಿಗೆ ಬೇಕಾಗಿದ್ದೇನಪ್ಪ ಬೆಳೆ ಸಾಲ ಅಷ್ಟೇ. ಪಾಪ ಎಷ್ಟು 50,000, 20,000, 30,000, 40,000, 1 ಲಕ್ಷ, 2 ಲಕ್ಷ, 3 ಲಕ್ಷ, ಅದಕ್ಕೆ ಹೇಳ್ತಿದ್ದೆ ಪಾಪ ಅವ್ರು ಸಾಲ ಕೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಇಂಥವ್ರು ಇದ್ದಾರೆ. 10-20 ಎಕರೆ ಇದ್ದವರು ಒಂದು ಸೆಸ್ ತೊಗೊಳ್ತಾರೆ. ಆ ಮಾತು ಬೇರೆ. ಅಂದ್ರೆ ಅವರಿಗೆ ಲೋನ್ ಸಿಗ್ಬೇಕು ಟೈಮ್ ಅದಕ್ಕೆ ಬಡ್ಡಿ ಇಲ್ಲದ್ರೆ ಭಾಳ ಉತ್ತಮ. ಮತ್ತು ಯಾವ್ದಾರೆ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ ಅಂತ ಎರಡೂ ಕಡೆದವ್ರು ಹೇಳ್ತಾ ಇದ್ದಾರೆ. ಎತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಈಗ ರಮೇಶ್ ಕತ್ತಿ ಅವರು ಹೇಳ್ತಾ ಇದ್ದಾರೆ, ಮತ್ತು ವೈಯಕ್ತಿಕ ಅವ್ರವ್ರ ನಿಂದನೆಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನಿಮ್ಮ ಮೆಟೀರಿಯಲ್ ನಮಗೆ. ಯಾಕೆಂತಂದ್ರೆ ಅವ್ರ ವೈಯಕ್ತಿಕ ವಿಷಯಗಳು, ಅವುಗಳನ್ನು ನಾವು ರೈತರ ಈ ಹೋರಾಟದ ಜೊತೆಗೆ ರೈತರ ಸಮಸ್ಯೆಗಳ ಜೊತೆ ಜೋಡಿಸೋದು ತಪ್ಪ ಅಂತ ನಾವು ವೈಯಕ್ತಿಕ ಅಭಿಪ್ರಾಯ. ಇನ್ನು ನಡೀತಾ ಇದ್ದಾಗ ಅದು ವರದಿ ಮಾಡಬೇಕಾಗ್ತದೆ, ಅದು ಕರ್ತವ್ಯ ಹೋದ ನಮ್ಗೆ. ಯಾರೇನಂದ್ರು ಯಾರೇನಿಲ್ಲ, ಇದು ನಮ್ಮ ಕರ್ತವ್ಯ. ಅದನ್ನೆಲ್ಲ ಬದಿಗೆ ಸೇರಿಸಿ ನಾವು ಇವತ್ತು ನೇರವಾಗಿ ರೈತರ ಜೊತೆ ಮಾತಾಡಬೇಕಾಗ್ಯದ. ಯಾಕಂತಂದ್ರೆ ಈಗಾಗಲೇ ಅವ್ರು ಸಂಘಟನೆ ಮಾಡ್ಕೊಳ್ತಾ ಇದ್ದಾರೆ, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲ ಲಿಂಗಾಯತ್ ಲಾಬಿ ಅದ, ಹಿಂದುಳಿದ ಲಾಬಿ ಅದ, ಅಹಿಂದ ಲಾಬಿ ಅದ, ಈ ಲಾಬಿಗಳು ಮೀರಿ ರೊಕ್ಕದ ಲಾಬಿ ಅದ, ಸಾರಾಯಿ ಲಾಬಿ ಅದ, ಯಾವ ಲಾಬಿ ಇಲ್ಲ ಈ ಇಲೆಕ್ಷನ್ದಲ್ಲ. ಅದನ್ನು ಸ್ವತಃ ಇವತ್ತು ಅಧಿಕಾರಿಗಳಿಗೆ ಗೊತ್ತದ ರೀ, ರಾಜಕಾರಣಿಗಳಿಗೆ ಗೊತ್ತದ, ಎಲ್ಲರಿಗೂ ಗೊತ್ತದ. ಸ್ವತಃ ಈ ದುಡ್ಡು ತೋಳು, ಸಾರಾಯಿ ತೋಳು ಅಂತ ರೈತರಿಂತಿ, ಅದರಲ್ಲೂ ಈ ಡೆಲಿಗೇಷನ್ ಫಾರ್ಮ್ ಪಡೆದವ್ರು ಎಲ್ಲರಿಗೂ ಗೊತ್ತದ. ಮತ್ತು ಇವ್ರು ಡೆಲಿಗೇಷನ್ ಫಾರ್ಮ್ ಪಡೆಯುವಂತಹ ಮತದಾರರು ಎಲ್ಲರೂ ಬುದ್ಧಿವಂತರು ರೀ. ಇದರ ಸಂಶಯ ಬೇಡ ಯಾರ ಬಗ್ಗೆ. ಯಾಕಂದ್ರೆ ಬಡ ರೈತ ಡೆಲಿಗೇಷನ್ ಫಾರ್ಮ್ ಪಡ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ. ಬಂದರೂ ಸಹಿತ ಯಾರದೋ ಕೈಗೊಂಬೆಗೆ ಬಂದಿರ್ತಾನೆ. ಇಷ್ಟು ಹೆಚ್ಚು ಕಡಿಮೆ ಸತ್ಯನ. ಇದೆಲ್ಲೂ ಒಂದಿಷ್ಟು ಸುಳ್ಳು ಆಗ್ಬೋದು ಇಲ್ಲ ಅಂತಾರೆ, ಆದರೆ ಭಾಳ ಕಡಿಮೆ. ಅದರಲ್ಲಿ ನಾವು ಮೊದಲಿಗೆ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಕೇವಲ ಸಾಲ ತಗೊಳ್ಳೋ ಸಲುವಾಗಿ ನಾವು ಮತ ಹಾಕ್ಬೇಕಾ ಅನ್ನುವಂಥದ್ದು. DCC ಬ್ಯಾಂಕ್ ಉಳಿತದೆ ಹೋಗ್ತದೆ ಚರ್ಚೆ ಬೇಕಾಗಿಲ್ಲ. ಕೇವಲ ಸಾಲ ತಗೊಳ್ಳೋದಕ್ಕಾಗಿ ಮತ ಹಾಕ್ಬೇಕಂದ್ರೆ ಹೌದು ರೀ, ಸಾಲ ಸಿಗೋದು ಭಾಳ ಕಷ್ಟದ, ಶೂನ್ಯ ಬಡ್ಡಿ ದರದ ಸಾಲ ಕೊಡ್ತಾರೆ ನಮಗಂತೇಳಿ ಎಲ್ಲರೂ ಹೇಳ್ತೀರಿ. ಭಾಳ ಸಂತೋಷ. ಹೌದು, ಬೇಕು ಅದು ಸಾಲದ ಯಾವ ನಡೆದಿಲ್ಲ. ಯಾಕಂದ್ರೆ ಒಂದು ಏನೋ ಮಾಡ್ತಾರೆ ಅನ್ನೋದು ಬಂಡವಾಳ ಬೇಕಾಗ್ತದೆ. ಬಂಡವಾಳ ನಮ್ಮಲ್ಲಿಲ್ಲ, ರೈತ ಲಾಭದಲ್ಲಿಲ್ಲ,
ರೈತ ದುಡಿತಿರುವಂಥದ್ದು ಬೆಳೀತಿರುವಂಥ ಬೆಳೆಗಳಿಂದ ಲಾಭ ಆಗ್ತಾಯಿಲ್ಲ. ಹೇಗೆ ಅವ್ರು ಸಾಲ ತೊಗೋಬೇಕು, ಸಾಲ ಮುಡಿಸೋದು, ಮತ್ತು ಪ್ರತಿ ವರ್ಷ ಮತ್ತು ಅದಕ್ಕೆ ಹೆಚ್ಚು ಬಡ್ಡಿ ಕೊಡೋದು, ಏನೋ ಮಾಡೋದು ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ವರ್ಷಕ್ಕೊಮ್ಮೆ ತುಂಬೋದಿರ್ತದೆ ಬಡ್ಡಿ ಗಂಟೆ. ಆದರೆ ಬಡ್ಡಿ ತುಂಬೋದಕ್ಕೇನೋ ಪ್ರಯತ್ನ ಮಾಡಿ ಸಾಲ ಮಾಡಿರ್ತಾರೆ, ಮತ್ತು ಗಂಟು ತುಂಬಬೇಕು ಸಾಲ ಮಾಡೋ ಪ್ರಸಂಗ ಬರ್ತದೆ. ಆ ಗಂಟಿಗೆ ಬಡ್ಡಿ ಕೊಡೋದು ಬರ್ತದೆ. ಇದು ಭಾಳಷ್ಟು ರೈತರು ನೋಡ್ತಾ ಇದ್ದರು. ನಾವು ಸದಾ ಒಬ್ಬ ರೈತರಾಗಿ ಅದು ಅನುಭವಿಸಿವಿ ಹಿಂದೆಲ್ಲ. ಇವತ್ತೇನೋ ಅದನ್ನು ಸ್ವಲ್ಪ ಹೊರಗೆ ಬಂದಿದ್ವಿ ಅಷ್ಟೇ. ಬಟ್ ಆದರೂ ಸಹಿತ ಅವ್ರ ನೋವುಗಳು ನಾವು ಮರೆತಿಲ್ಲ. ಹೀಗಾಗಿ ರೈತರಿಗೆ ಸಾಲ ಸಿಗೋದು ಕಷ್ಟ ಅದ್ರಿ, ಯಾರು ಕೊಡೋದಿಲ್ಲ. ಯಾವ್ದಾರ ಪ್ರಾಡದಾಗ ಹೋದ್ರೆ 3 ಬಡ್ಡಿ, 4 ಬಡ್ಡಿ, 5 ಬಡ್ಡಿ ಹೇಳಿದ್ರೆ 5 ಬಡ್ಡಿ, 10 ಬಡ್ಡಿ. ಇವತ್ತು ಬಡ್ಡಿ ಆಡೋದಿನ ನಿಂತಿಲ್ಲ, ಕಾನೂನು ಹೋಯ್ತು ನಮ್ಮಲ್ಲ. ಆದರೆ ಬಡ್ಡಿ ಆಡೋದು, ಕೊಡೋದು, ತೊಗೊಳೋದು, ಮುಳುಗಿಸೋದು ಇವು ಯಾವೂ ನಿಂತಿಲ್ಲ. ಅದೇನೂ ಇಲ್ಲ. ಇವತ್ತು ಇದನ್ನೆಲ್ಲ ಹಿನ್ನೆಲೆ ನಾವು ಮಾತಾಡೋದೇನಪ್ಪ ಅಂತಂದ್ರೆ, ಈಗೇನೋ ಮೊನ್ನೆ ನಾವು ನಮ್ಮ ಕತ್ತಿಯವ್ರ ಜೊತೆಗೆ ಇಂಟ್ರ್ಯೂ ಮಾಡಿದಾಗ ಒಂದು ಮಾತನ್ನು ಹೇಳಿದ್ರು ಅವರು. ನಾನು ಕೇಳಿದ್ದಕ್ಕಾಗಿ ಏನಪ್ಪ ಅಂದ್ರೆ, ಇಲ್ಲರಿ ಪ್ರತಿಯೊಂದು PKPSಗೆ ನೀವು ಯಾಕೆ ಒಂದು ಗೋಡೌನ್ ಮಾಡಿ ನಮ್ಮ ರೈತರು ಬೆಳೆದ ಬೆಳೆಯನ್ನು, ಯಾಕಂದ್ರೆ ಬೆಳೆದ ಬೆಳೆ ಅಂತಂದ್ರೆ ಕೇವಲ ಕಬ್ಬು ಒಂದು ಅಲ್ರಿ, ಕಬ್ಬು ಏನೋ ಶುಗರ್ ಫ್ಯಾಕ್ಟ್ರಿ ಒಯ್ತಾರೆ, ಅದು ಕಡಿಮೆ ರೇಟ್ ಮಾಡಿ. ಯಾಕಂದ್ರೆ ಇವತ್ತು ರೈತರು ಬೇಡಿಕೆ ಅಂದ್ರೆ ಮೊನ್ನೆ ಬೇಡಿಕೆ ಇಟ್ಟಿದ್ದು ರೈತರು ನಮ್ಮ 4,700 ರೂಪಾಯಿ ಕೊಡ್ರಿ ಒಂದು ಟನ್ನಿಗೆ ಅಂತ ಕೇಳ್ತಾ ಇದ್ದಾರೆ. ಕೊಡೋರು ಯಾರ, ತೊಗೊಳೋರು ಯಾರ? ಖರ್ಚು ಎಷ್ಟು ಬರ್ತದೆ ನಾವು ಸುಳ್ಳಲ್ಲ. 4,000 5,000 ರೂಪಾಯಿ ಒಂದು ಟನ್ ಬೆಳಿಬೇಕಾದ್ರೆ. ಬಟ್ ಬರ್ತದೆ ಖರ್ಚು, ಮತ್ತು ಇಳುವರಿನಷ್ಟು ಬರೋದು ಚೆನ್ನಾಗಿ, ಮತ್ತು ಲಾಸ್ ಆಗಿರ್ತಾನೆ. ಇವ್ರು ಕೊಡೋದು 2,000-3,000 ರೂಪಾಯಿ ಲಾಸನೇ ಅದು. ಇನ್ನು ಇನ್ನುಳಿದ ಬೆಳೆಗಳ ಬಗ್ಗೆ ಮಾತಾಡೋ ಆಗಿಲ್ಲ. ಯಾಕೆಂತಂದ್ರೆ ನಾವು ಏನೋ ಮಾಡ್ತೀವಿ, ಹೇಳ್ತೀವಿ, ನಮ್ಮ ಗೌರ್ಮೆಂಟ್ಗಳು ಹೇಳ್ತಾರೆ, ಸಿದ್ದರಾಮಯ್ಯರು ಹೇಳ್ತಾರೆ, ಮೋದಿಯವರು ಹೇಳ್ತಾರೆ, ಏನೋ ಬೆಂಬಲ ಬೆಲೆ ಘೋಷಿಸಿದ್ರಿ. ಇದು ಸರ್ಕಾರದಿಂದ ತೊಗೊಳ್ಳೋ, ಸರ್ಕಾರದ ಗೋಡೌನ್ಗಳಿಗೆ ಹೋಗಿ ಬಿಡೋದು ಸ್ವಲ್ಪ ಈ ರೇಷನ್ ಸಲುವಾಗಿ ತೊಗೊಳ್ತಾರಲ್ಲ, ಅಲ್ಲಿ ಒಂದು ಸ್ವಲ್ಪ ರೇಟ್ ಸಿಗ್ಬೋದು. ಬಟ್ ಫ್ಯಾಕ್ಟ್ ಏನಪ್ಪ ಅಂತಂದ್ರೆ, ಪ್ರೈವೇಟ್ದವ್ರು ಯಾರು ಈ ರೇಟ್ ಕೊಟ್ಟು ತೊಗೊಳ್ಳೋದೇ ಇಲ್ಲ, ಇನ್ನೂ ಕಡಿಮೆ ಮಾಡಿ ತೊಗೊಳ್ತಾರೆ. ಏನು ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿರ್ತೀರಿ ಅದಕ್ಕೆ ಕಡಿಮೆ ತೊಗೊಳ್ತಾರೆ. ಅದರಷ್ಟು ಸಹಿತ ಕೊಡೋದಿಲ್ಲ ಅನ್ನೋ ಸಹಿತ ಎಷ್ಟೋ ಸಲ ಕೈ ಅನುಭವಗಳಾಗಿದ್ದಾವೆ. ಅದಕ್ಕೆ ಆ ದಿಶೆಯಲ್ಲೇ ಇವತ್ತು ನಾವು APMC ನಮ್ಮ ಮಿನಿಮಮ್ ಅದು ಇರ್ತೀವಿ ನಾವು. ಇವತ್ತು ಅದರಲ್ಲೂ ಸಹಿತ ನಾವು ಏನು ಗೋಲ್ಮಾಲ್ ಆಗ್ತದೆ ಎಲ್ಲರೂ ಗೊತ್ತದ. ಶುಗರ್ ಫ್ಯಾಕ್ಟ್ರಿಯಲ್ಲೇ ಕಬ್ಬುಗಳು ತೂಕ ಮಾಡಿದ್ರು ಹೊಡಿತಾ ಇರ್ತಾರೆ, ಮತ್ತೇನೋ ಹೊಡಿತಿರ್ತಾರೆ, ಇಳುವರಿ ಕಡಿಮೆ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿದ್ದು ಒಂದು ರೀತಿ ಶೋಷಣೆ ಆದ ರೈತಂದು. ಇಲ್ಲಿ APMC ಒಳಗೆ ಹಚ್ಚರ ಹವಾಸ ಐತಿ, ಮಾಧ್ಯಮ ಐತಿ, ತೂಕ ಕಡಿಮೆ ಮಾಡಿ ಹೇಳ್ತಾರೆ. ಉಳಿದ ಬೆಳೆಗಳಿಗೆ ಇನ್ನೂ ರೇಟ್ ಕಡಿಮೆ ಮಾಡಿ ಹೇಳ್ತಾ ಇರ್ತಾರೆ. ಅವು ಹೆಸರಿಗೆ APMC ಆದಂಗೆ ಆಗ್ಯದ. ಅಲ್ಲೂ ದಲಾಲಿ ಕೆಲಸ ಎಲ್ಲ ನಡೀತಾ ಇರ್ತಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗದಲ್ಲೇ ಹೊಸದಾದ ಒಂದು ವ್ಯವಸ್ಥೆಯನ್ನು ರೈತ ಕೊಡಿಸುವಾಗ ನಮ್ಮ ಬೆಳಗಾವಿ DCC ಬ್ಯಾಂಕ್ ಮಾಡಬೇಕಾಗಿದೆ. ಇವತ್ತು ಯಾಕೆ ಮಾಡ್ಬೇಕಂದ್ರೆ, ಸಾಲ ಕೊಟ್ಟರಲ್ಲ, ಸಾಲ ತಿರುಗು ಜೊತೆಗೆ ಯಾವ ಪಾಪ ಆಸ್ತಿ ಹೊರಟು ಆಗಬೇಕಾಗಿದೆ, ಗಳಿಸ್ಬೇಕಾಗಿದೆ. ಆ ಗಳಿಸುವಂಥ ವ್ಯವಸ್ಥೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯದ. ಯಾಕಂದ್ರೆ ಸರ್ಕಾರಗಳಂತ ಖಚಿತವಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಯಾವ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರಲಿ, ನಮ್ಮ ಮೇಲೆ ಮೋದಿಯವ್ರ ಸರ್ಕಾರ ಇರಲಿ, ಇವೆರಡೂ ಸರ್ಕಾರಗಳು ಕಾನೂನನ್ನು ಬೆಂಬಲ ಬೆಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಅದೇ ಕಾಲಕ್ಕೆ ನಮ್ಮ MS ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನಂತೆ ಇಲ್ಲೇ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಮ್ಮ ಇವರು ಮೋದಿಯವರು ಹೇಳಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಮಾತಾಡ್ತಾರೆ ಅಷ್ಟೇ. ಸಭೆ ಬಂದಾಗ ಮೋದಿಯವರು ಟೀಕಾ ಮಾಡೋದ್ರಾಗಿ ಈ ಪ್ರಸಂಗ ಇಲ್ಲದ. ಹೀಗಾಗಿ ಇವತ್ತು ಪ್ರತಿಯೊಬ್ಬ ಮತದಾರ, ಅದು PKPSದ ಡೆಲಿಗೇಷನ್ ಪಡೆದಂಥ ಮತದಾರ ಯೋಚಿಸ್ಬೇಕಾಗಿ, ನೀವೆಲ್ಲರೂ ಬುದ್ಧಿವಂತರಿದ್ದೀರಪ್ಪ, ನಿಮ್ಮಿಂದ ರೈತರಿದ್ದಾರೆ. ಆ ರೈತರಿಗೆ ಸಾಲ ಎಸೋದು ಅಷ್ಟೇ ಕೊಡೋದಲ್ಲ, ಪ್ರತಿಯೊಬ್ಬಗ ನಾವು ಬೆಳೆದ ಬೆಳೆ, ಇವತ್ತು ಗೋಧಿ ಬೆಳೀಲಿ, ನಮ್ಮ ಭಾಗದಾಗ ಹೆಚ್ಚು ಕಡಿಮೆ ಈಗ ಬೆಳಗಾವಿ ಭಾಗದಲ್ಲಿ ಎಲ್ಲ ನೀರಾವರಿ ಭೂಮಿಗಳು ಹೆಚ್ಚಿಗಿರೋದ್ರಿಂದಾಗಿ ಗೋಂಜಾಳ ಬರ್ತದೆ, ಜೋಳ ಬರ್ತಾವೆ ಅಲ್ಲಿಷ್ಟು, ಜೊತೆಗೆ ಮತ್ತು ಇನ್ನೂರು ಬೆಳೆಗಳು ಬರ್ತಾವೆ, ಭತ್ತ ಬರ್ತದೆ. ಇವುಗಳು ಸಹ ಮಾರ್ಕೆಟ್ ಬೇಕಾಗ್ಯದ, ಗೋಡೌನ್ಗಳು ಬೇಕಾಗ್ಯದ ಪ್ರತಿಯೊಂದು PKPSಗೆ. ಈಗಾಗಲೇ ಮನೆ ಕತ್ತಿಯವ್ರು ಹೇಳಿದರು, ನಾವು 185 ಗೋಡೌನ್ಗಳು ಮಾಡಿ ಸಿಂಟಿನ ಕಾಲಾವಧಿ ಇರುತ್ತೆ. 25 ವರ್ಷಗಳ ಆಡಳಿತ ಮಾಡಿದ್ದಾರೆ ಅವರು, ಅಧ್ಯಕ್ಷರಿದ್ದರು. ಈಗ ಅಷ್ಟೇ ಸಾಲೋದಿಲ್ಲ, 185 ಅಲ್ಲ, PKPSಗಳು ಒಂದು 15 ಇದಾವೆ, 15-16 ಎಷ್ಟು ಅವ್ರಿಗೆ ಗೊತ್ತದ. ಪ್ರತಿಯೊಂದು PKPSಗೆ ಗೋಡೌನ್ ಆಗುವಂಥದ್ದು ಆಗ್ತದೆ. ಅಲ್ಲಿ ಲೋಕಲ್ ರೈತರಿಗೆ ಯಾವ ಬೆಳೆ ಬೆಳೆದಿದ್ದನ್ನ ಇಟ್ಟು ರೇಟ್ ಬಂದಾಗ ಮಾರೋದು ಅನುಕೂಲ ಆಗ್ತದೆ. ಅದನ್ನು ಸ್ವಲ್ಪ ಅವ್ರಿಗೆ ಹೆಚ್ಚು ಲಾಭ ಆಗ್ತದೆ. ಅದಕ್ಕೆ ಮಿನಿಮಮ್ ಬಾಡಿಗೆ ತೊಗೊಂಡು, ಅದು ಅವ್ರು ಹೇಳಿದರು, ನಾವು ಕೇವಲ 1% ಬಡ್ಡಿ ತೊಗೊಂಡು ಅದು ಗೋಡೌನ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದರು. ಹಂಗೆ ಈ ನೆಲೆಯಲ್ಲಿ ಒಂದಿಷ್ಟು ಗೋಡೌನ್ಗಳೆಲ್ಲ ಕಡೆ ಮಾಡಿದರೆ, ಮತ್ತು ಅದನ್ನು ಮಾರ್ಕೆಟ್ ಮಾಡಿದೆ. ಇದು ಭಾಳ ಮುಖ್ಯ. ಪ್ರತಿಯೊಂದು PKPS ಆಗಲಿ ಅಥವಾ ಗ್ರಾಮ ಪಂಚಾಯತ್ ಆಗಲಿ, ಮಾರ್ಕೆಟ್ ಗ್ರಾಮ ಪಂಚಾಯತ್ ಇವ್ರಿಗೆ ಬಂದ್ರೆ ಅದು ಹೋಬಳಿ ಮಟ್ಟಕ್ಕೆ ಬಂತಪ್ಪ ಅಂತಂದ್ರೆ ಖಚಿತವಾಗಿಯೂ ರೈತಗೆ ಅವು ಬೆಳೆಗೆ ಬೆಲೆ ಸಿಗ್ತದೆ, ಅವ್ನು ಶ್ರೀಮಂತ ಆಗ್ತಾನೆ. ಈ ದಿಶೆಯಲ್ಲಿ ಇವೆಲ್ಲ ನಿಮ್ಮ ಹೋಟ್ಗಳಾಗಿ ಬರ್ತಾರೆ, ಕೇಳ್ರಿ ಅಂತ ನಮ್ಮ ಅಭಿಪ್ರಾಯ. ಇದು ನೀವೇನಂತೀರಿ? ಯಾಕೆ ಅವ್ರು ಕೇಳ್ರಿ, ಮಾಡ್ತಾರೆ. ನೀವೇನಾದರೂ 2 ಲಕ್ಷ 5 ಲಕ್ಷ 10 ಲಕ್ಷ ನಿಮ್ಮ ಮತಗಳನ್ನು ಮಾರ್ಕೊಂಡ್ರೆ, ಅಥವಾ ಸಾರಾಯಿಗೂ ಮತದಿಗೂ ಮಾರ್ಕೊಂಡ್ರೆ, ನಿಮಗೆ ನಿಶ್ಚಿತವಾಗಿ ನೀವು ಸಾಲ ತುಂಬ್ಕೋದು ಹೋಗೋದು ಮಾಡೋದು ಅಷ್ಟಲ್ಲ,
ಕೆಲವೊಮ್ಮೆ ಸ್ವತಃ ರಮೇಶ್ ಕತ್ತಿಯವ್ರು ಹೇಳುವಂಗೆ ದುಡ್ಡು ತೊಗೊಂಡು ಓಟ್ ಹಾಕೋರು ನಾಳೆ ಮುಂದಿನ ಎಲೆಕ್ಷನ್ಗೆ ಒಂದು ಏನೋ BDCC ಬ್ಯಾಂಕೇ ಇರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಇರ್ತದೋ ಇಲ್ಲೋ ಬೇರೆ ಮಾತು. ಯಾಕಂದ್ರೆ ಇವ್ರು ಹೇಳ್ತಾರೆ ಇಲ್ಲ ನಾವು ಉಳಿಸ್ತೀವಿ ಪ್ರಾಮಾಣಿಕ ಮಾಡ್ತೀವಿ ಅಂತ ಬಾಲಚಂದ್ರ ಮತ್ತು ಅವರ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನು ನಂಬೋನು, ಇವ್ರ ಮಾತನ್ನು ನಂಬೋನು. ಅದು ಸ್ವತಃ ನಾವು ನಿರ್ಧಾರ ಮಾಡೋಣ. ಮತದಾರ ಇದ್ರಲ್ಲಿ ಯಾರು ಹೆಚ್ಚು ಕರೆ ಹೇಳ್ತಾ ಇದ್ದಾರಪ್ಪ ಅಂತೇಳಿ ಯಾರು ಕರೆ ಹೇಳ್ತಾರೆ ನಿಮಗೆ ಅನಿಸ್ತದನೋ ಅವ್ರಿಗೆ ಮತ ಹಾಕಿರಿ. ಆದ್ರೆ ರೊಕ್ಕ ತೊಗೊಂಡು ಮತ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರೊಕ್ಕ ತೊಗೊಂಡು ಮತ ಹಾಕಿದಾಗ ನಿಮ್ಗೆ ಕೇಳೋ ಹಕ್ಕು ಉಳಿದಿಲ್ಲ. ಕೇಳ್ತಾರೆ ಸದ ಅಲ್ರಿ ನಮ್ಮ ಎಲ್ಲಿ ರೊಕ್ಕ ತೊಗೊಂಡು ನಿಮ್ಗೆ 5 ಲಕ್ಷ 2 ಲಕ್ಷ 4 ಲಕ್ಷ 5 10 ಲಕ್ಷ ಹುಡುಗ ನಿಮ್ಮ ರೊಕ್ಕ ಅದ ಅಂತ ಹೇಳ್ತಾರೆ. ಕೇಳೋ ಹಕ್ಕಿಲ್ಲ. ಅವ್ರೇನು ನಾಳೆ ಹೆಚ್ಚಿನ ಲೋನ್ ತೊಗೊಳೋದಕ್ಕೋ ಮತ್ತೆ ಅದಕ್ಕೂ ಉದ್ದಾಡೆ ಹೆಚ್ಚಿನ ತೊಗೊಂಡು ತಾವು ಸಹ ಹೊಡೆದ ತೊಗೊಂಡು ಹೋಗಿ ನಾಳೆ ಯಾಕಂದ್ರೆ ನಿರ್ದೇಶಕರು ಇರ್ತೀವಲ್ಲ ಆಯ್ಕೆ ಆದಂಥ ನೀವು ಏನು ಆರಿಸ್ತೀರಿ ಅವ್ರು ನಿರ್ದೇಶಕರು ಇರ್ತಾರೆ. ನಿರ್ದೇಶಕರು ಇದ್ದಂಥ ಅವ್ರು ಏನಪ್ಪ ಅವ್ರು ಕೊಟ್ಟಿರ್ತಾರೆ ಗಂಟನ್ನು ಅವ್ರು ಇಂಥವ್ರು ಸಹಿ ಮಾಡ್ಕೊಂಡು ಹೊಡೆದು ಹೋಗಿಬಿಡ್ತಾರೆ. ನೀವು ಹಾಕಿದಂಥ ಒಂದು ಮತದಾರರಿಂದ ಎಲ್ಲ ನೆಲೆಯಲ್ಲಿ ಈ 16 ನಿರ್ದೇಶಕರನ್ನ ಆರಿಸೋದು ಭಾಳ ಜವಾಬ್ದಾರಿಯುತ ಕೆಲಸ. ಇದನ್ನು ನೀವು ಮಾಡೋ ಮುಂದೆ ಎಚ್ಚರಿರ್ರಿ. ಯಾಕಂದ್ರೆ ದುಡ್ಡಿಗೆ ಮಾರ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಪಾಪ ತಿಳುವಳಿಕೆ ಜನ ಮಾರ್ಕೊಳ್ತಾರೆ. ಮತ್ತು ಬೇರೆ ನೀವು ಯಾಕೆ ಮಾರ್ಕೊಳ್ತೀರಿ? ಬುದ್ಧಿವಂತರು ಒಂದು PKPS ಡೆಲಿಗೇಷನ್ ಫಾರ್ಮ್ ಬಿಡುವಂತಹ ಬುದ್ಧಿವಂತರು ನೀವು. ಅದಕ್ಕೆ ದುಡ್ಡಿಗೆ ಮಾರ್ಕೊಂಡ್ರೆ ನಾಳೆ PKPS ಉಳಿದಿಲ್ಲ. ಅದಕ್ಕಿಂತ ಬೆಸ್ಟಪ್ಪ ಅಂತಂದರೆ ಅವ್ರು ಮಾಡಲಿ, ಯಾರಾದರೂ ಆಗಲಿ. ನಮಗೆ ಇವರ ಆಗಬೇಕು ಇವರ ಗೆಲ್ಲಬೇಕು ಅಂತ ಏನಿಲ್ಲ. ಮತ್ತು ಯಾರ ಪರವಾಗಿ ನಾವು ಪ್ರಚಾರ ಮಾಡ್ತಾಯಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ನಿಮಗೆ ತಿಳುವಳಿಕೆ ಕೊಡೋದು ಏನಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಉಳಿಬೇಕಾಗಿತ್ತು. ಸಾಲ ಕೊಡೋದಷ್ಟಲ್ಲ, ಒಂದು ಮಾರ್ಕೆಟ್ ಮಾಡಿ ಕೊಡ್ತೀರಿ ನಾವು ಕೇಳಿರಿ. ಇದು ನಿಮಗೆ ಬಿಟ್ಟಂಥ ವಿಷಯ. ಅಂತೂ ಕೇಳ್ತಾ ಇರ್ರಿ. ಒಟ್ಟಾರೆಯಾಗಿ ಈ ಸಲದ ಕುಸ್ತಿ ಜೋರು ಆಗ್ತಾಯಿದೆ. ಅದೊಂದು ಸಂತೋಷ. ಪ್ರಜಾಸತ್ತಾತ್ಮಕವಾಗಿ ಆಗ್ತಾಯಿದೆ ಅಂತೇಳಿ ಸುದ್ದಿ ಬರ್ತಾ ಇದ್ದಾವೆ. ಎರಡೂ ಕಡೆದವರು ಹೋರಾಟ ಮಾಡ್ತಾಯಿದ್ದಾರೆ. ಗೆದ್ದವರು ನಿಶ್ಚಿತವಾಗಿ ಹೀರೋ. ಅದೇ ಕಾಲಕ್ಕೆ ಇಲ್ಲಿ ನಮಗೆ ಮುಖ್ಯ ಆಗಬೇಕಾಗಿದ್ದು ರೈತರು ಹೀರೋ ಆಗಬೇಕಾಗ್ಯದ. ರೈತರಿಗೆ ಮಾರ್ಕೆಟ್ ಸಿಗಬೇಕಾಗ್ಯದ. ರೈತರಿಗೆ ಸಾಲ ಹರ್ಕೊಂಡು ಸಾಲ ಇಲ್ಲದಂಥ ಬದುಕು ಅವ್ರಿಗೆ ಬರಲಿ. ಅದೇ ಕಾಲಕ್ಕೆ BDCC ಬ್ಯಾಂಕ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.